ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ. ಇಂದು ನಾವು ಕಬ್ಬು ಬೆಳೆಯಲ್ಲಿನ ಬೆಳೆ ಸಂರಕ್ಷಣೆ ಅಂದರೆ ಕೀಟ ಮತ್ತು ರೋಗ ನಿಯಂತ್ರಣ ಬಗ್ಗೆ ತಿಳಿದುಕೊಳ್ಳೋಣ. ಕೀಟಗಳು ಮತ್ತು ರೋಗಗಳು ಕಬ್ಬಿನ ಉತ್ಪಾದನೆ ಕಡಿಮೆ ಮಾಡುತ್ತವೆ ಹಾಗೂ ಸಕ್ಕರೆ ಪ್ರಮಾಣವನ್ನು ಕುಗ್ಗಿಸುತ್ತವೆ. ಮೊದಲನೇ ಕೀಟ ಆರಂಭಿಕ ಕಾಂಡ ಕೊರಕ. ಇದು ಕಬ್ಬಿನ ಚಿಕ್ಕ ಮೊಳಕೆಗಳ ಮೇಲೆ ದಾಳಿ ಮಾಡಿ ಡೆಡಾಟ್ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಎರಡನೇ ಕೀಟ ಗಂಟುಗಳ ನಡುವಿನ ಕಾಂಡ ಕೊರಕ. ಇದು ಕಬ್ಬಿನ ಕಾಂಡಕ್ಕೆ ಹಾನಿ ಉಂಟು ಮಾಡಿ ರಸದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮೂರನೇ ಕೀಟ ಬೇರು ಕೊರಕ ಮತ್ತು ಮೇಲಿನ ಚಿಗುರು ಕೊರಕ. ಈ ಕೀಟಗಳು ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ನಾಲ್ಕನೇ ಕೀಟ ಬಿಳಿ ಹುಳು ಮತ್ತು ಟರ್ಮೈಟ್. ಇವು ಬೇರುಗಳ ಮೇಲೆ ದಾಳಿ ಮಾಡಿ ಕಬ್ಬಿನ ಗಿಡವನ್ನು ಒಣಗಿಸುತ್ತವೆ. ಈ ಕೀಟಗಳ ನಿಯಂತ್ರಣವನ್ನು ಸಮಯಕ್ಕೆ ಸರಿಯಾಗಿ ಮಾಡದಿದ್ದರೆ ಉತ್ಪಾದನೆಯಲ್ಲಿ 20ರಿಂದ 30% ತನಕ ಇಳಿಕೆಯಾಗಬಹುದು. ಈಗ ಕಬ್ಬಿನ ಪ್ರಮುಖ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ರೋಗ ರೆಡ್ ರಾಟ್. ಇದು ಅತ್ಯಂತ ಅಪಾಯಕಾರಿ ರೋಗವಾಗಿದ್ದು ಕಬ್ಬಿನ ಕಾಂಡದ ಒಳಭಾಗದಲ್ಲಿ ಕೆಂಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಎರಡನೆಯ ರೋಗ ಸ್ಮಟ್. ಈ ರೋಗದಲ್ಲಿ ಗಿಡದ ಮೇಲೆ ಚಾಬುಕಿನಂತಿರುವ ಬೆಳವಣಿಗೆಗಳು ಕಾಣಿಸುತ್ತವೆ. ಮೂರನೆಯ ರೋಗ ವಿಲ್ಟ್ ಮತ್ತು ನಾಲ್ಕನೆಯ ರೋಗ ಗ್ರಾಸಿ ಶೂಟ್ ರೋಗ. ವಿಲ್ಟ್ ರೋಗದಿಂದ ಗಿಡ ಒಣಗುತ್ತದೆ. ಗ್ರಾಸಿ ಶೂಟ್ ರೋಗದಲ್ಲಿ ಗಿಡಗಳು ಹುಲ್ಲಿನಂತೆ ಕಾಣಿಸುತ್ತವೆ. ಈ ಎಲ್ಲಾ ರೋಗಗಳು ವೇಗವಾಗಿ ಹರಡಿ ಸಂಪೂರ್ಣ ಹೊಲವನ್ನೇ ಹಾನಿಗೊಳಿಸಬಹುದು. ಕಬ್ಬು ಬೆಳೆಯನ್ನು ರಕ್ಷಿಸಲು ಯಾವಾಗಲೂ ರೋಗಮುಕ್ತ ಬಿತ್ತನೆ ಕಬ್ಬನ್ನು ಬಳಸಿ. ಕೃಷಿ ಸಂಶೋಧನಾ ಸಂಸ್ಥೆಗಳು ಶಿಫಾರಸು ಮಾಡಿದ ರೋಗ ನಿರೋಧಕ ಮತ್ತು ಸಹಿಷ್ಣು ತಳಿಗಳನ್ನು ಬೆಳೆಯಿರಿ. ಸರಿಯಾದ ಬೆಳೆ ಪರಿವರ್ತನೆ ಅನುಸರಿಸಿ ಮತ್ತು ನಿರಂತರವಾಗಿ ಕಬ್ಬು ಬೆಳೆಯುವುದನ್ನು ತಪ್ಪಿಸಿ. ಬೋರರ್ ಕೀಟಗಳಿಗೆ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಬಳಸಿ. ರೆಡ್ ರಾಟ್ ಮತ್ತು ಸ್ಮಟ್ ರೋಗದಿಂದ ಬಾಧಿತ ಗಿಡಗಳನ್ನು ತಕ್ಷಣವೇ ತೆಗೆದು ನಾಶಪಡಿಸಿ. ನಾಟಿ ಮಾಡುವ ಮೊದಲು ಬಿತ್ತನೆ ಕಬ್ಬಿಗೆ ಸೂಕ್ತ ಶಿಲೀಂಧ್ರನಾಶಕ ಚಿಕಿತ್ಸೆ ಮಾಡಿ. ಅತ್ಯುತ್ತಮ ಫಲಿತಾಂಶಗಳು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಮೂಲಕ ದೊರೆಯುತ್ತವೆ. ಇದರಲ್ಲಿ ಜೈವಿಕ ಮತ್ತು ರಾಸಾಯನಿಕ ವಿಧಾನಗಳ ಸಮನ್ವಯಿತ ಬಳಕೆ ಮಾಡಲಾಗುತ್ತದೆ. ಇದರಿಂದ ವೆಚ್ಚ ಕಡಿಮೆ ಆಗುತ್ತದೆ ಮತ್ತು ಆರೋಗ್ಯಕರ ಕಬ್ಬಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಆದ್ದರಿಂದ ರೈತ ಸ್ನೇಹಿತರೆ, ಸರಿಯಾದ ಸಮಯದಲ್ಲಿ ಬೆಳೆ ಸಂರಕ್ಷಣೆ ಮಾಡುವುದು ಲಾಭದಾಯಕ ಕಬ್ಬು ಕೃಷಿಯ ಯಶಸ್ಸಿನ ಗುಟ್ಟಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಕಬ್ಬಿನ ಕೊಯ್ಲು ಮತ್ತು ಕೊಯ್ಲಿನ ನಂತರ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಕಬ್ಬು ಕೃಷಿಯ ಕುರಿತು ನಿಯಮಿತ ಮಾಹಿತಿಗಾಗಿ ಪ್ಲಾನೆಟೈ ಫಾರ್ಮ್ ಚಾನಲ್ ಅನ್ನು ಫಾಲೋ ಮಾಡಿ.